ನಮಸ್ಕಾರ. ನಾನು ಸಿ.ಜಿ. ನಾಗರಾಜ, ರಿಟೈರ್ಡ್ ಮುಖ್ಯೋಪಾಧ್ಯಾಯ, ಡೆಮಾನ್ಸ್ಟ್ರೇಷನ್ ಶಾಲೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್, ಮೈಸೂರು. ನನಗೆ ಈಗ 88 ವರ್ಷವಾಗಿದೆ. 60 ವರ್ಷಗಳ ಕಾಲ ಹಳ್ಳಿ, ದಿಲ್ಲಿ, ಅಮೆರಿಕ, ಆಫ್ರಿಕಾ, ಮಸ್ಕಟ್, ಇಂಗ್ಲೆಂಡ್ ಮುಂತಾದ ಕಡೆಗಳಲ್ಲಿ ಪಾಠಗಳನ್ನು ಮಾಡಿ ನನ್ನ ಅನುಭವದ ಮೇಲೆ ನಾನು ಈ 40 ನಿಮಿಷಗಳು, ಅಂದರೆ ಪ್ರತಿ ಶಾಲೆಯಲ್ಲಿ ಸಾಮಾನ್ಯವಾಗಿ 40 ನಿಮಿಷದ ಪೀರಿಯಡ್ಗಳಿರುತ್ತೆ, 7 ಅಥವಾ 8 ಪೀರಿಯಡ್ಗಳಿರುತ್ತೆ. ಆ ಪ್ರತಿಯೊಂದು 40 ನಿಮಿಷದ ಪೀರಿಯಡ್ನಲ್ಲಿ ಆಗ್ತಕ್ಕಂಥ ಉಪಾಧ್ಯಾಯ ಮತ್ತು ಮಕ್ಕಳ ನಡುವೆ ಆಗ್ತಕ್ಕಂಥ ಒಂದು ಚರ್ಚೆ, ಒಂದು ಪಾಠ ಇದೆಯಲ್ಲ, ಅದು 40 ನಿಮಿಷ ಜೀವನ ರೂಪಿಸುವ ಸಮಯ. ಅಂದರೆ ಮಕ್ಕಳ ಜೀವನವನ್ನು ನಾವು ಹೇಗೆ ರೂಪಿಸಬೇಕು ಅಂತಕ್ಕಂಥ ಒಂದು ಸಮಯ. ಅದೇ ಒಂದು ತರಗತಿಯಲ್ಲಿ 40 ನಿಮಿಷ ಅಂತಕ್ಕಂಥದ್ದು. ಇದರ ಬಗ್ಗೆ ನನಗೆ ಆದ ಅನುಭವಗಳನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ, ಇಲ್ಲಿ ಹೇಳ್ತಾ ಇದ್ದೀನಿ. ಕಾರಣ, ಈ 40 ನಿಮಿಷ, ಪ್ರತಿ 40 ನಿಮಿಷದಲ್ಲಿ ಮಕ್ಕಳ ಜೀವನವನ್ನು ರೂಪಿಸ್ತಕ್ಕಂಥ ಒಂದು ಸಮಯ. ಬರೀ ಪಾಠಗಳಲ್ಲ, ಪಾಠಗಳ ಜೊತೆಗೆ ನಾವು ಅವರು ಜೀವನದಲ್ಲಿ ಹೇಗೆ ಇರಬೇಕು ಅಂತಕ್ಕಂಥ ಒಂದು ವಿಷಯವನ್ನ ನಾವು ಚರ್ಚೆ ಅಥವಾ ಸಂಭಾಷಣೆ ಈ ಮೂಲಕ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಬನ್ನಿ, ಹೇಗೆ 40 ನಿಮಿಷ ಜೀವನ ರೂಪಿಸುವ ಸಮಯ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಪರಿಚಯ ಅಂತ ಹೇಳಿದ್ದೀನಿ. ಏನು ಪರಿಚಯ ಅಂದ್ರೆ, 40 ನಿಮಿಷಗಳು ತರಗತಿಯ ಮಾದರಿ ಹೇಗಿರಬೇಕು, 40 ನಿಮಿಷಗಳು ನಾವು ಏನು ಮಾಡಬೇಕು, ಒಂದು ಮಾದರಿಯನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡಿ. ಎಷ್ಟೋ ಜನ ಮಾಡ್ತಾ ಇದ್ದೀರಾ, ಆದರೆ ಹೊಸದಾಗಿ ಬರ್ತಕ್ಕಂಥ ಉಪಾಧ್ಯಾಯರುಗಳು, ಹಳ್ಳಿಗಳಲ್ಲಿರ್ತಕ್ಕಂಥ ಉಪಾಧ್ಯಾಯರುಗಳು, ಸಣ್ಣ ಸಣ್ಣ ಶಾಲೆಗಳಲ್ಲಿ ಇರ್ತಕ್ಕಂಥ ಉಪಾಧ್ಯಾಯರುಗಳಿಗೆ ಒಂದು ಮಾದರಿ ಸಿಗೋದಿಲ್ಲ. ಆ ಮಾದರಿಯನ್ನು ನಾನಿಲ್ಲಿ ನಿಮಗೆ ಕಲ್ಪಿಸ್ಕೊಡ್ತಾ ಇದ್ದೀನಿ. ಬೋಧನೆ ನೀವು ಮಾಡ್ತಕ್ಕಂಥದ್ದು ಪರಿಣಾಮಕಾರಿಯಾಗಿರ್ಬೇಕು. ಅಂದರೆ ಬರೇ ಪಾಠ ಅಲ್ಲ, ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಅಲ್ಲ, ಅದು ಪರಿಣಾಮಕಾರಿಯಾಗಿರ್ಬೇಕು. ಅವರ ಜೀವನದ ಮೇಲೆ, ಅವರ ಪ್ರತಿನಿತ್ಯದ ಆಕ್ಟಿವಿಟಿ ಮೇಲೆ ಅದು ಪರಿಣಾಮ ತೋರಿಸ್ಬೇಕು. ವಿದ್ಯಾರ್ಥಿಗಳು ಹೆಚ್ಚು ತೊಡಗಿಸಿಕೊಳ್ಳಬೇಕು. ಅಂದರೆ ಪಾಠದ ಜೊತೆಗೆ ಮಕ್ಕಳು, ಉಪಾಧ್ಯಾಯರು, ಇವರುಗಳ ಸಂಭಾಷಣೆ ಹೆಚ್ಚಾಗಬೇಕು, ಜ್ಞಾನಾರ್ಜನೆ ಆಗಬೇಕು. ಪ್ರತಿ 40 ನಿಮಿಷ ಆದ್ಮೇಲೆ ಮಕ್ಕಳು, ನಾನಿವತ್ತೇನೋ ಒಂದು ಹೊಸದಾಗಿ ಕಲ್ತ್ಕೊಂಡಿದ್ದೀನಿ, ನನ್ನ ಒಂದು ವರ್ತನೆಯನ್ನು ಬದಲಾವಣೆ ಮಾಡೋದಕ್ಕೆ ನಮಗೆ ಅವಕಾಶ ಆಗಿದೆ, ಉಪಾಧ್ಯಾಯರು ಹೇಳಿಕೊಟ್ಟಿದ್ದಾರೆ ಅಂತ ಒಂದು ಪರಿಣಾಮ ಆಗಬೇಕು. ಜೊತೆಗೆ ಪರೀಕ್ಷೆಗೆ ಅವರು ತಯಾರಾಗಬೇಕು. ಇದರ ಜೊತೆಗೆ ಪ್ರತಿ ಪಾಠದಲ್ಲಿ ಅಟ್ಲೀಸ್ಟ್ 1-2 ಕ್ರಿಯೇಟಿವ್ ಪ್ರಶ್ನೆಗಳನ್ನ ಮಕ್ಕಳು ಕೇಳುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೇ ನಾ ಹೇಳ್ತಕ್ಕಂಥದ್ದು 40 ನಿಮಿಷದಲ್ಲಿ ಜೀವನ ರೂಪಿಸುವ ಸಮಯ ಅಂತ. ಈ ರೀತಿಯ ಒಂದು ಪಾಠವನ್ನು ಮಾಡುವುದಕ್ಕೆ ನಾವು ಯಾವ ರೀತಿಯ ವಿಧಾನಗಳನ್ನ, ಮೆಥಡ್ಸ್ ನ ಉಪಯೋಗಿಸಬಹುದು ಅಂತ ಕೇಳಿದರೆ, ಶಿಕ್ಷಕರು ಪುನಃ ಕೌಶಲ್ಯಾಭಿವೃದ್ಧಿ ಮಾಡ್ಕೋಬೇಕು. ಅಂದ್ರೆ ಒಂದು ವರ್ಷ ಆದ್ಮೇಲೆ ಪುನಃ ಅವರ ಕೌಶಲ್ಯಗಳನ್ನ ಅವರು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನನಗೆ 60 ವರ್ಷ ಉಪಾಧ್ಯಾಯ ವೃತ್ತಿಯಲ್ಲಿ ಕಳೆದಿದ್ರು ಸಹಿತ, ಇವತ್ತು ನಾನು ಯಾವುದಾದ್ರೂ ಒಂದು ತರಗತಿ ಹಳ್ಳಿಯಲ್ಲಿ ಹೋಗಿ ಪಾಠ ಮಾಡಬೇಕು ಅಂದ್ರೆ, ಅಲ್ಲಿಯ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ನನ್ನ ಕೌಶಲ್ಯಗಳ ಬದಲಾವಣೆಯಾಗಬೇಕು. ಇಲ್ಲದೆ ಹೋದ್ರೆ ಪಾಠ ಪರಿಣಾಮಕಾರಿಯಾಗೋದಿಲ್ಲ. ಆಧುನಿಕ ಪಾಠಶಾಲಾ ಅಗತ್ಯಗಳಿಗೆ ಹೊಂದಿಕೊಳ್ಳಬೇಕು. ಪ್ರತಿಯೊಬ್ಬರು ಸಹಿತ, ಇವತ್ತು ಸಹಿತ ನಾನು ಇಂಟರ್ನೆಟ್ ಅನ್ನು ಹೇಗೆ ಉಪಯೋಗಿಸ್ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಶಾಲೆಗಳಲ್ಲಿ ಹೇಗೆ ಉಪಯೋಗಿಸ್ಬೇಕು, ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು, ಸ್ಮಾರ್ಟ್ ಬೋರ್ಡ್ ಅನ್ನು ಹೇಗೆ ಉಪಯೋಗಿಸ್ಬೇಕು, ಇವುಗಳನ್ನೆಲ್ಲವನ್ನ ನಾನು ಕಲ್ತ್ಕೊಳ್ಬೇಕು. ಆಧುನಿಕ ಪಾಠಶಾಲಾ ಕ್ರಮಗಳನ್ನ ನಾವು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು.
ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುವುದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಗ್ರೂಪ್ ವರ್ಕ್ ಅನ್ನು ಮಾಡಿಸ್ಬೇಕು ಮತ್ತು ಇಂಡಿಪೆಂಡೆಂಟ್ ರೀಡಿಂಗ್ ಅನ್ನು ಮಾಡಬೇಕು. ಇಷ್ಟನ್ನೂ ಸಹಿತ 40 ನಿಮಿಷದ ಒಳಗೆ ಮಾಡ್ತಾ ಬರಬೇಕು. ಅಂದರೆ ಪ್ರತಿ 40 ನಿಮಿಷಗಳಲ್ಲಿ ಮಾಡ್ತಾ ಬಂದರೆ ಸುಮಾರು ಒಂದು ಸಬ್ಜೆಕ್ಟ್, ಬಯಾಲಜಿ ಅಂತ ಹೇಳಿದರೆ, ಸೈನ್ಸ್ ಅಂತ ಹೇಳಿದರೆ ಅದಕ್ಕೆ ಸುಮಾರು 120ರಿಂದ 200 ಪೀರಿಯಡ್ಗಳು ಸಿಗುತ್ತೆ ಒಂದು ವರ್ಷದಲ್ಲಿ. ಆ ಸಮಯದಲ್ಲಿ ಅವುಗಳ ಮಕ್ಕಳಲ್ಲಿ ಪರಿವರ್ತನೆ ಆಗಬೇಕು. ಅದೇ 40 ನಿಮಿಷ ಜೀವನ ರೂಪಿಸುವ ಸಮಯ. ನಮ್ಮ ಎಲ್ಲಾ ಉಪಾಧ್ಯಾಯರಿಗೆ ಸಿಗ್ತಕ್ಕಂತ ಸಮಯ ಅದು. ವಿಧಾನಗಳನ್ನ ನಾನು ಮಾಡ್ಬೇಕಾದ್ರೆ ಏನು ಕ್ರಮಗಳನ್ನು ಮಾಡ್ಬೇಕು ಅಂತ ಹೇಳಿದ್ರೆ, ಪಾಠ ಯೋಜನೆ ಪ್ಲಾನ್ ಮಾಡ್ಬೇಕು. ಮೊದಲೇನೆ ನಾವು 40 ನಿಮಿಷದಲ್ಲಿ ನಾನು ಹೇಗೆ ತರಗತಿ ಒಳಗಡೆ ಎಂಟರ್ ಆಗ್ತೀನಿ, ಎಲ್ಲಿ ನಿಂತ್ಕೊಳ್ತೀನಿ, ಯಾವಾಗ ಬ್ಲ್ಯಾಕ್ ಬೋರ್ಡ್ ಅನ್ನು ಉಪಯೋಗಿಸ್ಬೇಕು, ಯಾವಾಗ ಚರ್ಚೆ ಮಾಡೋದಕ್ಕೆ ಅನುಕೂಲ ಮಾಡಬೇಕು, ಯಾವಾಗ ಮಕ್ಕಳನ್ನೇ ಓದಿ ಅಂತ ಹೇಳಬೇಕು, ಸಮಯವನ್ನು ಹೇಗೆ ನಾನು ನಿರ್ವಹಣೆ 40 ನಿಮಿಷದಲ್ಲಿ ಮೊದಲನೇ 5 ನಿಮಿಷ ಏನ್ ಮಾಡ್ತೀನಿ, ಎರಡನೇ 5 ನಿಮಿಷ ಏನ್ ಮಾಡ್ತೀನಿ, ಪಾಠವನ್ನು ಹೇಗೆ ಹೇಳ್ತೀನಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೊಂದಿಗೆ ಸಂವಹನ, ಎಷ್ಟು ಸಮಯ ವಿದ್ಯಾರ್ಥಿಗಳ ಜೊತೆಗೆ ಡಯಲಾಗ್ ಮಾತನಾಡ್ತೀನಿ, ಚರ್ಚೆ ಮಾಡ್ತೀನಿ, ಡ್ರಾಯಿಂಗ್ ಅನ್ನು ಬರೆದು ಬ್ಲಾಕ್ ಬೋರ್ಡ್ ಅಲ್ಲಿ ತೋರಿಸ್ತೀನಿ ಅಂತಕ್ಕಂಥ ಕ್ರಮಗಳನ್ನ ನಾವು ಮೊದಲೇ ಯೋಜನೆ ಮಾಡ್ಕೊಳ್ಬೇಕು. ಅದೇ ಲೆಸನ್ ಪ್ಲಾನಿಂಗ್ ಅಂತ ಕರಿತೀವಿ. ಅದನ್ನು ನೀವು ಮಾಡ್ಕೊಳ್ಳದೆ ಹೋದ್ರೆ ಸುಮ್ಮನೆ ಹೋಗಿ, ನಾನು ಅನೇಕ ಉಪಾಧ್ಯಾಯರು ನೋಡಿದ್ದೀನಿ, ಕ್ಲಾಸಿಗೆ ಬರ್ತಾರೆ, ಬಂದು ಪುಸ್ತಕ ತೆಕ್ಕೊಳ್ಳಿ, ಪಾಠ ಓದ್ತೀನಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಬೆಲ್ ಹೊಡಿಯುತ್ತೆ, ಮನೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದು ತಪ್ಪಾಗುತ್ತೆ. ಅದರಿಂದ ಮಕ್ಕಳ ಜೀವನ ರೂಪಿಸ್ತಕ್ಕಂತ ಒಂದು ಸಮಯ ಕಳೆದೋಗ್ಬಿಡುತ್ತೆ. ಪ್ರತಿ ಪಾಠ 40 ನಿಮಿಷ ಆದ್ಮೇಲೆ ಮಕ್ಕಳಲ್ಲಿ ಪರಿವರ್ತನೆ ಆಗುವಂತ ಒಂದು ಕೆಲಸ ನೀವು ಮಾಡ್ಬೇಕು. ಈಗ ಎಷ್ಟೋ ಸಾರಿ ಕೇಳಿದಿರ, ನೀವು ದೊಡ್ಡ ಯೋಗಿಗಳು 3 ನಿಮಿಷ 4 ನಿಮಿಷ ಮಾತಾಡಿದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಪರಿಣಾಮಗಳಾಗುತ್ತೆ. ನಾವು ಬದಲಾಯಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರ ನಮಗ್ ಬರುತ್ತೆ. ಅದೇ ರೀತಿ ಮಕ್ಕಳಲ್ಲಿ ನೀವು ಮಾಡ್ಬೇಕಾಗಿ ಬರ್ಬೋದು. ನಮ್ಮ ಉಪಾಧ್ಯಾಯರ ಕೆಲವು ನಂಬಿಕೆಗಳನ್ನ ನಾವು ಬದಲಾಯಿಸ್ಬೇಕಾಗುತ್ತೆ. ಏನ್ ನಂಬಿಕೆ? ಮೊದಲನೇದು ನಾವು ತಿಳ್ಕೊಂಡಿರೋದು, ನಾನು ಓದಿ ಹೋಗಿ ಕ್ಲಾಸಲ್ಲಿ 40 ನಿಮಿಷ ಬ್ಲ್ಯಾಕ್ ಬೋರ್ಡ್ ಮೇಲೆ ನಿಂತ್ಕೊಂಡು ನಾನು ಲೆಕ್ಚರ್ ಮಾಡಿದ್ರೆ, ನಾನು ಮಾತನಾಡಿದ್ರೆ ಮಕ್ಕಳು ಎಲ್ಲರೂ ಕಲ್ತ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ತಪ್ಪು. ಅದನ್ನು ತೆಗಿಬೇಕು. ಅದು ವಿದ್ಯಾರ್ಥಿಗಳ ಕೇಂದ್ರತೆಯ ಬೋಧನೆ ಆಗಿರೋದಿಲ್ಲ. ಅದು ಕೇವಲ ಉಪಾಧ್ಯಾಯರ ಕೇಂದ್ರಿತವಾಗಿರ್ತಕ್ಕಂಥ, ಉಪಾಧ್ಯಾಯರು ಹೇಳಬೇಕು, ಮಕ್ಕಳು ಕೇಳಬೇಕು ಅಂತಕ್ಕಂಥ ಒಂದು ನಂಬಿಕೆಯನ್ನ ತೆಗಿಬೇಕು. ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ಆಗಬೇಕು. 40 ನಿಮಿಷದಲ್ಲಿ 30 ಜನ ಮಕ್ಕಳು ಇದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಏನ್ ಮಾಡ್ತಾ ಇದ್ದಾನೆ, ಹೇಗ್ ಕಲ್ತ್ಕೊಳ್ತಾ ಇದ್ದಾನೆ, ಅವನು ಬೋರ್ಡ್ ನಲ್ಲಿರ್ತಕ್ಕಂಥದ್ದು ನೋಡಿ ಕಲಿತಾನ, ಅಥವಾ ನಾವು ಮಾತನಾಡ್ತಕ್ಕಂಥದ್ದು ನೋಡಿ ಕಲಿತಾನ, ಓದಿ ಕಲಿತಾನ ಅಂತಕ್ಕಂಥ ಒಂದು ಕೇಂದ್ರಿತವಾಗಿರ್ತಕ್ಕಂಥ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಕ್ರಮವನ್ನ ನಾವು 40 ನಿಮಿಷದಲ್ಲಿ ಯೋಜನೆ ಮಾಡಬೇಕು. ನಿರಂತರ ಶಿಕ್ಷಕರ ಅಭಿವೃದ್ಧಿ ಆಗಬೇಕು. ಪ್ರತಿನಿತ್ಯ, ಅಂದ್ರೆ ಒಂದು ದಿವಸ ಪಾಠ ಆದ್ಮೇಲೆ 2ನೇ ದಿವಸ ಪಾಠಕ್ಕೆ ಅದೇ ತರಗತಿಗೆ ಹೋದಾಗ ಏನು ಅಭಿವೃದ್ಧಿ ನಮ್ಮದಾಗಿದೆ, ಯಾವ ಮಕ್ಕಳು ಸರಿಯಾಗಿ ಕಲ್ತ್ಕೊಳ್ತಿದ್ದಾರೆ ಇಲ್ಲ ಅಂತಕ್ಕಂಥ ಗಮನವನ್ನು ಇಟ್ಕೋಬೇಕು. ಪರಾವಲೋಕನಾತ್ಮಕ ಅಭ್ಯಾಸ ಅಂದ್ರೆ ಬೇರೆಯವರನ್ನ ನಾವು ನೋಡಿ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ, ಏನಾಗ್ತಿದೆ ಅಂತಕ್ಕಂಥದ್ದನ್ನ ನೋಡೋದನ್ನ, ಅರಿಯೋದನ್ನ ನಾವು ಕಲ್ತ್ಕೋಬೇಕು, ಅಭ್ಯಾಸ ಮಾಡ್ಬೇಕು. ಇದೆಲ್ಲವೂ ಸಾಧ್ಯ. ಇವೆಲ್ಲವೂ ನಾವು ಮಾಡ್ತಾ ಬಂದ್ರೆ ಅವರ ಮಕ್ಕಳ ಜೀವನ ರೂಪಿಸುವುದಕ್ಕೆ ಅನುಕೂಲವಾಗುತ್ತೆ. ಅದನ್ನ ನಾನು ಹಳದಿ ಬಣ್ಣದಲ್ಲಿ ಪ್ರತಿಯೊಂದು ಸ್ಲೈಡ್ ನಲ್ಲಿ ಬರಿತಾ ಇದ್ದೀನಿ. ಪ್ರತಿ 40 ನಿಮಿಷಗಳಲ್ಲಿ ಮಕ್ಕಳ ಜೀವನ ರೂಪಿಸ್ತಕ್ಕಂತ ಒಂದು ಬೋಧನೆಯಾಗಬೇಕು. ಈ ಒಂದು ಜೀವನ ರೂಪಿಸುವಂತ ಒಂದು ಕಾರ್ಯ ನಾವು ಮಾಡ್ಬೇಕಾದ್ರೆ ಯಾವ ತಂತ್ರಗಳನ್ನ ನಾವು ಉಪಯೋಗಿಸ್ಬೇಕು, ಸ್ಟ್ರಾಟಜೀಸ್ ಅನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಕ್ಕಳು ಪ್ರಶ್ನೆಗಳನ್ನ ಕೇಳೋದನ್ನ ಕಲಿಸ್ಕೊಡ್ಬೇಕು. ನಾವು ಮಾತನಾಡ್ತಕ್ಕಂಥದ್ದನ್ನು ಸರಿಯಾಗಿ ಕೇಳಿಸ್ಕೊಂಡು ಪ್ರಶ್ನೆಗಳನ್ನ ಕೇಳಬೇಕು. ಸ್ಕ್ಯಾಫೋಲ್ಡಿಂಗ್, ಯಾವ್ದಾದ್ರು ಒಂದು
ಕಾನ್ಸೆಪ್ಟ್ ಒಂದು ವಿಷಯವನ್ನು ಇಟ್ಕೊಂಡು ಅದರ ಮೇಲೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಂದರೆ ನಾವು ಮಾಡ್ತಕ್ಕಂಥ ಬೋಧನಾ ಕ್ರಮದಲ್ಲಿ ಸಮಯವನ್ನು ಇಟ್ಕೋಬೇಕು. 5 ನಿಮಿಷ ಆದ್ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಾಠವನ್ನು ಕೇಳಿದ ಮೇಲೆ ಪ್ರಶ್ನೆ ಕೇಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಹೇಳ್ಬೇಕು. ಸಹಕಾರಾತ್ಮಕ ಅಧ್ಯಯನವಾಗಬೇಕು. ಸಹಕಾರ ಅಂದ್ರೆ ಮಕ್ಕಳು ಒಬ್ಬ ಪಕ್ಕದಲ್ಲಿ ಇನ್ನೊಬ್ಬ ಮಗು ಇದ್ರೆ ಆ ಇಬ್ಬರು ಸಹಿತ ಮಾತನಾಡಿ ಅವರವರೇ ಒಂದು ಚರ್ಚೆಯನ್ನು ಮಾಡಿಕೊಂಡು ಯಾವ್ದಾದ್ರು ಒಂದು ಪ್ರಶ್ನೆಗಳು ಕೇಳಿ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಸ್ವಯಂ ಸಹಾಯ. ಕೆಲವು ಸಾರಿ ಮಕ್ಕಳೇ ತಮ್ಮದೇ ಪಾಠವನ್ನ 5 ನಿಮಿಷ 6 ನಿಮಿಷ ಓದಿದ ಮೇಲೆ ಪ್ರಶ್ನೆ ಕೇಳಬೇಕು. ಅಂದ್ರೆ ಇವನ್ನೆಲ್ಲ ಮಾಡಿದಾಗ ಮಕ್ಕಳ ಒಂದು ಜೀವನದಲ್ಲಿ ಅವರ ಒಂದು ಪರಿವರ್ತನೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು 60 ವರ್ಷಗಳ ಸ್ಟಡಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಇವನ್ನೆಲ್ಲವನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಇವತ್ತು ಮಾಡ್ತೀನಿ. ಬೇಕಾದ್ರೆ ನಿಮ್ಮ ಶಾಲೆಗೆ ಕರೆದು ನನ್ನ ನೋಡಿ ಪಾಠ ಮಾಡು ಅಂತ ಹೇಳಿ ಇವೆಲ್ಲವನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆದ್ದರಿಂದ ನೀವುಗಳು ಸಹಿತ ಈ ಒಂದು ರೀತಿಯ ಕ್ರಮವನ್ನ ಅನುಸರಿಸಬೇಕಾಗಿ ಬರಬಹುದು. ಈ ರೀತಿಯ ಬೋಧನಾ ಕ್ರಮವನ್ನು ಮಾಡೋದಕ್ಕೆ ನಮಗೆ ಏನು ಉಪಕರಣಗಳು ಬೇಕು, ಯಾವುದರ ಸಹಾಯ ಬೇಕು ಅಂದ್ರೆ ಬೋಧನಾ ಸಹಾಯಿಕೆಗಳು. ಬೋಧನಾ ಮಾಡೋಕ್ಕೆ ಸಹಾಯಕ್ಕೆ ಬೇಕು. ಏನ್ ಬೇಕು? ಮೊಟ್ಟ ಮೊದಲನೇದಾಗಿ ಒಂದು ಬ್ಲ್ಯಾಕ್ ಬೋರ್ಡ್, ಬರೆಯತಕ್ಕಂತ ಒಂದು ಸಣ್ಣ ವ್ಯವಸ್ಥೆ ಬೇಕು. ಅದು ಡಿಜಿಟಲ್ ಸಂಪನ್ಮೂಲ ಆಗ್ಬೋದು. ಇತ್ತೀಚಿನ ಶಾಲೆಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಪ್ರತಿಯೊಂದು ತರಗತಿಯಲ್ಲೂ ಸಹಿತ ಸ್ಮಾರ್ಟ್ ಬೋರ್ಡ್ಗಳಿವೆ. ಆ ಸ್ಮಾರ್ಟ್ ಬೋರ್ಡ್ಗಳನ್ನು ಹೇಗೆ ಉಪಯೋಗಿಸ್ಕೋಬೇಕು ನಾವು ಅನ್ನೋದು ಕಲ್ತ್ಕೋಬೇಕು. ಯಾವಾಗ ಸ್ಮಾರ್ಟ್ ಬೋರ್ಡ್ ನಲ್ಲಿ ನಾವು ವಿಡಿಯೋ ತೋರಿಸ್ಬೇಕು, ಯಾವಾಗ ನಾವು ಮಾತನಾಡಬೇಕು, ಯಾವಾಗ ಮಕ್ಕಳು ಗುಂಪಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವಾಗ ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದೆಲ್ಲವನ್ನು ನಾವು ಉಪಯೋಗಿಸ್ಬೇಕು. ಮೌಲ್ಯಮಾಪನ ಉಪಕರಣ ಅಂದ್ರೆ ಪ್ರತಿ 40 ನಿಮಿಷದಲ್ಲಿ 5 ನಿಮಿಷ 6 ನಿಮಿಷ ಆದ್ಮೇಲೆ ಮಕ್ಕಳು ಏನು ಕಲ್ತ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮೌಲ್ಯಮಾಪನವನ್ನು ನಾವು ಮಾಡಬೇಕು. ಪರೀಕ್ಷೆ ತನಕ ಕಾಯಬಾರದು, ಟೆಸ್ಟ್ ತನಕ ಕಾಯಬಾರದು. ಪ್ರತಿ 40 ನಿಮಿಷದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯ ಒಂದು ಕಲಿಕೆಯ ಮೌಲ್ಯಮಾಪನವನ್ನು ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾಗಿರುವ ಉಪಕರಣಗಳು ಬರೀತಕ್ಕಂಥ ಸಾಧನ ಆಗ್ಬೋದು, ಅಥವಾ ನೀವೇ ಅವಲೋಕನ ಮಾಡಿ ಯಾವ ವಿದ್ಯಾರ್ಥಿ ಕಲ್ತ್ಕೊಳ್ಳಕ್ ಆಗುತ್ತೆ ಇಲ್ಲ ಅನ್ನೋದನ್ನ ನೀವು ಮೌಲ್ಯಮಾಪನ ಮಾಡಬೇಕು. ಅನೇಕ ಸಾರಿ ಮಕ್ಕಳ ಮುಖವನ್ನು ನೋಡಿದಾಗ, ಅವರ ನಗುವನ್ನು ನೋಡಿದಾಗ, ಅಥವಾ ಅವರ ಕಣ್ಣಿನಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕಷ್ಟವನ್ನು ನೋಡಿದಾಗ ನಾವು ಮಕ್ಕಳು ಕಲ್ತ್ಕೊಳ್ತಿದ್ದಾರೆ ಇಲ್ಲ ಅಂತಕ್ಕಂಥದ್ದು ಬರ್ಬೋದು. ಈ ರೀತಿಯ ಎಲ್ಲಾ ಒಂದು ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ನಾವು ಮಕ್ಕಳ ಕಲಿಕೆಗೆ ಸಹಾಯ ಮಾಡಬೇಕು. ಅವರ ಜೀವನ ರೂಪಿಸುವ ಸಮಯ ಇದು. ಇಷ್ಟೆಲ್ಲ ಮಾಡೋದಕ್ಕೆ ಯಾವ ಸ್ಟ್ರಾಟಜಿ ತಂತ್ರಗಳನ್ನು ಉಪಯೋಗಿಸಬೇಕು ನಾವು ಅಂತ ಕೇಳಿದ್ರೆ, ತರಗತಿಯ ನಿರ್ವಹಣೆ. 40 ಮಕ್ಕಳು ಇದ್ದು 40 ನಿಮಿಷ ಇದ್ದಾಗ ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ ಅಂದ್ರೆ, ಯಾವಾಗ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತೀವಿ, ಯಾವಾಗ ನಾವು ಮಾತನಾಡ್ತೀವಿ, ಯಾವಾಗ ಪ್ರಶ್ನೆಗಳನ್ನು ಕೇಳ್ತೀವಿ, ಯಾವಾಗ ನಾವು ಮಕ್ಕಳಲ್ಲಿ ಗ್ರೂಪ್ ವರ್ಕ್ ಅನ್ನು ಮಾಡ್ತೀವಿ, ಯಾವಾಗ ಚಿತ್ರಗಳನ್ನು ಬರಿ ಅಂತ ಹೇಳ್ತೀವಿ. ಹೀಗೆ ತರಗತಿಯ ನಿರ್ವಹಣೆ, ಎಷ್ಟು ಪ್ರಶ್ನೆ ಕೇಳ್ತೀನಿ, ವಿದ್ಯಾರ್ಥಿಗಳ ಪ್ರೇರಣೆ ಹೇಗೆ ಮಾಡ್ತೀನಿ ನಾನು, ವಿದ್ಯಾರ್ಥಿಗಳು ಪ್ರೇರಣೆ ಮಾಡೋದಕ್ಕೆ ನಾನು ಯಾವ ಪ್ರಶ್ನೆಗಳನ್ನು ಕೇಳಬೇಕು. ಹೀಗೆ ವಿಭಿನ್ನ ರೀತಿಯ ಬೋಧನಾ ವಿಧಾನಗಳನ್ನು ಉಪಯೋಗಿಸಬೇಕು. ಕೆಲವು ಸಾರಿ ಮಕ್ಕಳನ್ನು ಕೇಳು ಅಂತ ಹೇಳ್ಬೇಕು, ಕೆಲವು ಸಾರಿ ಓದು ಅಂತ ಹೇಳ್ಬೇಕು, ಕೆಲವು ಸಾರಿ ಗ್ರೂಪ್ ನಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ಬೇಕು, ಕೆಲವು ಸಾರಿ ಮೌನವಾಗಿ ಕೂತ್ಕೊಂಡು ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳ್ಬೇಕು. ಹೀಗೆ ಚಿತ್ರ, ಚರ್ಚೆ, ಸಂಭಾಷಣೆಗಳ ಮೂಲಕ ನಾವು ಈ ತಂತ್ರಗಳನ್ನು ಉಪಯೋಗಿಸಿ ಮಕ್ಕಳ ಮನಸ್ಸಿನನ್ನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಅವರ ಜೀವನ ರೂಪಿಸುವ ಸಮಯ. ಎಲ್ಲ ನಾನು ಮೇಲೆ ಹೇಳಿದಂತ ಕ್ರಮಗಳನ್ನ ಮಾಡ್ಬೇಕು ಅಂದ್ರೆ ಸಕಾರಾತ್ಮಕವಾಗಿರ್ಬೇಕು. ಅಂದ್ರೆ ನಾವೇ ಸಹಿತ ಅದನ್ನ ಫಸ್ಟ್ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೋಬೇಕು. ಇವೆಲ್ಲ ನಾವು ಮಾಡ್ಬೇಕು ಅಂತ ನಮಗೆ ಆತ್ಮವಿಶ್ವಾಸ ಬರಬೇಕು. ಮಕ್ಕಳು ಅಂದ್ರೆ 40 ನಿಮಿಷದಲ್ಲಿ ನಾನು ಮಕ್ಕಳ ಮನಸ್ಸನ್ನ ಬದಲಾವಣೆ ಮಾಡ್ತೀನಿ, ಅವರಿಗೆ ನಾನು ವಿದ್ಯಾಭ್ಯಾಸದ ಕ್ರಮವನ್ನು ಹೇಳ್ಕೊಡ್ತೀನಿ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿ ಬರಬೇಕು.
ಉತ್ತಮ ವಿದ್ಯಾರ್ಥಿ ಫಲಿತಾಂಶಗಳು ಬರುತ್ತೆ. ಫಲಿತಾಂಶ ಅಂದ್ರೆ ಬರೀ ಪರೀಕ್ಷೆಯಲ್ಲಿ ಪಾಸ್ ಆಗೋದಲ್ಲ, ಅವರ ಪರಿವರ್ತನೆಯನ್ನು ಮಾಡೋದಕ್ಕೆ ನನ್ನಲ್ಲಿ ಆತ್ಮವಿಶ್ವಾಸವಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ನಿರಂತರ ಸುಧಾರಣೆಯ ಸಂಸ್ಕೃತಿ ಅಂದ್ರೆ ಪ್ರತಿ 40 ನಿಮಿಷ ನಾವು ಪಾಠ ಮಾಡಿದಾಗ ಮಕ್ಕಳಲ್ಲಿ ಸುಧಾರಣೆ ಆಗ್ತಾ ಇದೆ, ಅವರು ಕಲ್ತ್ಕೊಳ್ತಾ ಇದ್ದಾರೆ. ಬರೇ ಪಾಠ ಅಲ್ಲ, ಅವರ ಒಂದು ಜೀವನದ ಒಂದು ಪಾಠವನ್ನೇ ಕಲ್ತ್ಕೊಳ್ತಿದ್ದಾರೆ ಅಂತ ನಮಗೊಂದು ಸಂಸ್ಕೃತಿ ಬರಬೇಕು. ಈ 40 ನಿಮಿಷದಲ್ಲಿ ಅವರ ಜೀವನವನ್ನ ರೂಪಿಸತಕ್ಕಂತ ಸಮಯ ಅದು. ಅದನ್ನು ನಾವು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಫೀಲಿಂಗು ನಮಗೆ ಬರಬೇಕು. ಈ ಕ್ರಮಗಳನ್ನ ನಾವು ವೃತ್ತಿಪರ ಕೌಶಲ್ಯಗಳಾಗಿ ಉಪಯೋಗಿಸ್ಕೊಂತ ಬಂದ್ರೆ ಪ್ರಗತಿಯಾಗೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿರಂತರ ಕಲಿಕೆ ಮತ್ತು ವೃತ್ತಿಪರ ಬೆಳವಣಿಗೆ ಪ್ರೇರಣೆಯಾಗುತ್ತೆ. ನಿರಂತರ ಬೆಳವಣಿಗೆ ಅಂದ್ರೇನು? ಪ್ರತಿನಿತ್ಯ ಮಕ್ಕಳು ಈ ರೀತಿಯಾಗಿ ಪಾಠಗಳನ್ನು ಕೇಳ್ತಾ ಇದ್ರೆ ಅವರಲ್ಲಿ, ಅವರ ಮನಸ್ಸಿನಲ್ಲಿ ಪರಿಣಾಮ ಉಂಟಾಗಿ ಬದಲಾವಣೆ ಆಗುತ್ತೆ. ಅದು ನನ್ನ ಸುಮಾರು 50 ವರ್ಷದ ಒಂದು ವೃತ್ತಿಪರ ಜೀವನದಲ್ಲಿ ಬಂದಿರತಕ್ಕಂಥ ಅನುಭವವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಅನೇಕ ಮಕ್ಕಳು ಚೆನ್ನಾಗಿ ಓದದೇ ಇರ್ತಕ್ಕಂಥ ಮಕ್ಕಳು, ಪಾಠ ಕಲ್ತ್ಕೊಳ್ದೇ ಇರ್ತಕ್ಕಂಥ ಮಕ್ಕಳು ಸುಮಾರು ದಿನಗಳಾದ ಮೇಲೆ ಅವರ ಬೆಳವಣಿಗೆಯನ್ನು ತೋರಿಸೋದಕ್ಕೆ ಪ್ರಯತ್ನವಾಗುತ್ತೆ. ಅದು ಈ 40 ನಿಮಿಷ ಅಂತಕ್ಕಂಥದ್ದು ಅವರ ಜೀವನವನ್ನ ರೂಪಿಸುವ ಸಮಯ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಈ ಒಂದು ನನ್ನ ಅನುಭವವನ್ನ ಈ PPTಯ ಮೂಲಕ ಯೂಟ್ಯೂಬ್ ಅಲ್ಲಿ ನಾನು ಬರಿತಾ ಇದ್ದೀನಿ. ಈ ಕ್ರೆಡಿಟ್ಸ್ ಇದಕ್ಕೆ ಹೋಗಬೇಕಾಗಿರೋದು ಬ್ಲೂಮ್ಸ್ ಟ್ಯಾಕ್ಸಾನಮಿಯಿಂದ ಕಲ್ತ್ಕೊಂಡಿರ್ತಕ್ಕಂಥ ವಿಚಾರ. ಮತ್ತೆ ಡೆಮಾನ್ಸ್ಟ್ರೇಷನ್ ಶಾಲೆ ಮೈಸೂರಿನಲ್ಲಿ ನಾನು ಪಾಠ ಮಾಡ್ಬೇಕಾದ್ರೆ ಕಲ್ತ್ಕೊಂಡಿರ್ತಕ್ಕಂಥ ವಿಚಾರ. ನಾನು ಅಮೆರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ, ಆಫ್ರಿಕಾದಲ್ಲಿ, ಮಸ್ಕಟ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಮಾಡಿದಂಥ ಪಾಠಗಳ ಅನುಭವದ ಮೇಲೆ ಇದನ್ನು ಬರ್ತಿದ್ದೀನಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಚಾಟ್ GPT ಇವುಗಳ ಮೂಲಕ ಕಲ್ತ್ಕೊಂಡಂತ ವಿಚಾರ, ಇಂಟರ್ನೆಟ್ ನಲ್ಲಿ ಕಲ್ತ್ಕೊಂಡ ವಿಚಾರವನ್ನ ನಾನು ಇಲ್ಲಿ ಬರೆದಿದ್ದೀನಿ. ಇದರಿಂದ ನಿಮಗೆ ಉಪಯೋಗ ಆಗಬಹುದು ಅಂತ ನಾನು ಭಾವನೆ ಮಾಡ್ತಾ ಇದ್ದೀನಿ.